ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇಲ್ಲಿ ನಾನು ಕೆಲವೊಂದು ಮಸಾಲೆ ಐಟಮ್ನ ಇಟ್ಕೊಂಡಿದ್ದೀನಿ. ಸೊ ಅದು ಏನೇನಂತ ಹೇಳ್ತಾ ಬರ್ತೀನಿ ಬನ್ನಿ. 2 ಟೇಬಲ್ ಸ್ಪೂನ್ ಅಷ್ಟು ಬಡೆ ಸೊಪ್ಪನ್ನ ತೊಗೊಂಡಿದ್ದೀನಿ, 2 ಮರಾಠಿ ಮೊಗ್ಗು, 3 ಏಲಕ್ಕಿ, ಸ್ವಲ್ಪ ಕಲ್ಲು, 2 ಚಕ್ರ ಮೊಗ್ಗು, ಒಂದು 6 ಲವಂಗ, 2 ಚಕ್ಕೆ ಪೀಸು, 2 ಪಲಾವ್ ಎಲೆನ ತೊಗೊಂಡಿದ್ದೀನಿ. ಸೊ ಇದನ್ನ ಒಂದು ತಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ಟು ಸೈಡಿಗೆ ಇಟ್ಕೊಳ್ಳಿ. ಹಾಗೆ ಇಲ್ಲಿ ನಾನು 1 kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಸ್ವಲ್ಪ ಬಂದ್ಬಿಟ್ಟು ಇಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಮೊಸರು, ಒಂದು ಅರ್ಧ ಕಪ್ ಅಷ್ಟು ಮೊಸರನ್ನ ಹಾಕೊಂಡ್ಬಿಟ್ಟು ಈ 3 ಹಾಕೊಂಡ್ಬಿಟ್ಟು ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡಿ. ಸೊ ಚಿಕನಿಗೆ ನಾವು ಚೆನ್ನಾಗಿ ರೀತಿ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಹಾಗೆ ಸ್ವಲ್ಪ ಮೊಸರು ಹಾಕೋದ್ರಿಂದ ನಮಗೆ ಚಿಕನು ಸಾಫ್ಟಾಗಿ ಬರುತ್ತೆ. ಸೊ ಇದನ್ನು ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಟ್ಬಿಟ್ರೆ ನಮಗೆ ಚಿಕನ್ ತುಂಬ ಸಾಫ್ಟಾಗಿ ಹೋಗುತ್ತೆ, ತುಂಬ ರಬ್ಬಲ್ ಥರ ಫೀಲ್ ಬರಲ್ಲ. ಸೊ ಕೆಲವರು ತುಂಬ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತಿರ್ತಾರಲ್ಲ, ಸೊ ಈ ರೀತಿ ಮೊಸರು ಹಾಕೋದ್ರಿಂದ ಚಿಕನು ಸಾಫ್ಟಾಗಿ ಬರುತ್ತೆ. ಹಾಗೆ ನಾನು ಚಿಕನಿಗೆ ನೋಡಿ ಈ ರೀತಿ ಚುಚ್ಚಿದ್ದೀನಿ, ಒಂದು ಸ್ಪೂನ್ ತೊಗೊಂಡು ಚುಚ್ಚಿದ್ದೀನಿ. ಈ ನಾವು ಗೋಬಿ ಮಂಚೂರಿ ತಿಂತೀವಲ್ಲ, ಈ ಕಲ್ಲಂಗಡಿ ಹಣ್ಣು ಸ್ಟೀಲಿಂದು ಚಮಚ ಇರುತ್ತಲ್ಲ, ಮುಳ್ಳು ಥರದ್ದು, ಸೊ ಆ ಚಮಚದಿಂದ ನಾನು ಚಿಕನ್ ಪೀಸ್ಗೆಲ್ಲ ಈ ರೀತಿ ಚುಚ್ಚಿದ್ದೀನಿ. ಅಂದರೆ ಉಪ್ಪು ಖಾರ ಚೆನ್ನಾಗಿ ಅದ್ರ ಒಳಗಡೆ ಹೋಗಲಿ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಚುಚ್ಚಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವತ್ತು ನಾನು ಮಾಡ್ತಾ ಇರೋದು ಮೆಂತ್ಯ ಬಿರಿಯಾನಿ ಮಾಡ್ತಾ ಇದ್ದೀನಿ. ಸೊ ಮೆಂತ್ಯ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಸೊ ಈ ಒಂದು ಚಿಕನಿಗೆ ನಾವು ಈ ರೀತಿ ಮಾಡೋದ್ರಿಂದ ಬಿರಿಯಾನಿಯಲ್ಲಿ ಚಿಕನ್ ಚೆನ್ನಾಗಿ ಉಪ್ಪು ಖಾರ ಹಿಡಿದಿರುತ್ತೆ. ಅವು ಬಿರಿಯಾನಿ ಪೀಸ್ ಕೂಡ ನಮಗೆ ಚೆನ್ನಾಗಿ ಟೇಸ್ಟ್ ಕೊಟ್ಟಿರುತ್ತೆ, ಸಪ್ಪೆ ಅಂತ ಅನ್ಸಲ್ಲ. ಚಿಕನ್ ಪೀಸು ಅದಕ್ಕೂ ಕೂಡ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ. ಹೀಗಾಗಿ ನಾನು ಈ ರೀತಿ ಹೋಲ್ನ ಮಾಡಿದ್ದೀನಿ. ಸೊ ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡೋಣ. ನೆಕ್ಸ್ಟ್ ಬಂದುಬಿಟ್ಟು ನಾವು ಮೆಂತ್ಯ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಮೇನ್ ಇಂಪಾರ್ಟೆಂಟು ಈ ಒಂದು ಮಸಾಲೆ ಹುರ್ಕೊಳ್ಳೋದು. ಈ ಮಸಾಲೆನ ನೀವು ಕರೆಕ್ಟಾಗಿ ನಾನು ಯಾವ ರೀತಿ ಮಾಡಿದ್ದೀನೋ ಅದೇ ರೀತಿ ನೀವು ಮಾಡಿಬಿಟ್ಟು ಹಾಕಿದರೆ ಸೊ ಒಂದು ಡಿಫ್ರೆಂಟ್ ಆಗಿರೋಂಥ ಮೆಂತ್ಯ ಬಿರಿಯಾನಿನ ನೀವು ರುಚಿ ನೋಡ್ತೀರ. ನಾರ್ಮಲ್ ನಾವು ಬಿರಿಯಾನಿಗಿಂತನೂ ಸೊ ಈ ಮೆಂತ್ಯ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕಾಗಿ ಇಲ್ಲಿ 1 ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 8 ರಿಂದ 10 ಮೆಣಸಿನ್ಕಾಯನ್ನ ಹಾಕೋಬೇಕು. ಸ್ವಲ್ಪ ನಾನು ವಿಡಿಯೋ ಮಾಡೋ ಗಡಿಬಿಡಿಯಲ್ಲಿ ಸೊ ಈ ಮೆಣಸಿನ್ಕಾಯನ್ನ ನಾನು ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ. ಸೊ ಮೊದಲಿಗೆ ಎಣ್ಣೆ ಬಿಸಿ ಆದ ತಕ್ಷಣ ನೀವು ಮೆಣಸಿನ್ಕಾಯನ್ನ ಹಾಕ್ಕೊಳ್ಳಿ, 8 ರಿಂದ 10. ಸೊ ನಮ್ಮದು ಸಪ್ಪೆ ಇರುತ್ತೆ ಮೆಣಸಿನ್ಕಾಯಿ, ಹೀಗಾಗಿ ನಾನು 8 ರಿಂದ 10 ಹಾಕ್ಕೊತೀನಿ. ಸೊ ಮೆಣಸಿನ್ಕಾಯಿ ಆದಮೇಲೆ ನಾವು ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆ ಮೇನ್ ನಾವು ಇವತ್ತು ಮಾಡ್ತಾ ಇರೋದು ಮೆಂತ್ಯ ಬಿರಿಯಾನಿ ಅಲ್ವಾ, ಸೊ ಅದಕ್ಕಾಗಿ ಒಂದು ಪೂರ್ತಿ ಕಟ್ಟು ನಾನು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಸೊ 1 ಇಡೀ ಕಟ್ಟನ್ನು ನಾನು ಮೆಂತ್ಯ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸೊ ಶುಗರ್ ಪೇಷಂಟು ಕೆಲವರು ಬಿರಿಯಾನಿ ತಿಂದರೆ ಜಾಸ್ತಿ ಅನ್ನದ ಐಟಮ್ ಆಗುತ್ತೆ, ಸೊ ಜಾಸ್ತಿ ಹೊಟ್ಟೆ ತುಂಬ ಉಣ್ಣಕ್ಕಾಗಲ್ಲ, ಸ್ವಲ್ಪ ಊಟ ಮಾಡಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಸೊ ಅಂಥವರಿಗೆ ಮನೇಲಿ ಶುಗರ್ ಪೇಷಂಟ್ ಇದ್ದಾಗ ಸೊ ಈ ರೀತಿ ಮೆಂತ್ಯ ಸೊಪ್ಪನ್ನು ಕೂಡ ಯೂಸ್ ಮಾಡಿಕೊಂಡು ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಈ 1 ಕಟ್ಟು ಫುಲ್ಲು ನಾನು ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ. ಸೊ ನಿಮಗೆ ಅನಿಸಿರ್ಬೋದು ಮೆಂತ್ಯ ಹಾಕಿದರೆ ತುಂಬ ಕಹಿ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಖಂಡಿತವಾಗ್ಲೂ ಇಲ್ಲ, ಮೆಂತ್ಯ ಕಹಿ ಬರಲ್ಲ. ಯಾಕೆಂದರೆ ಚಿಕನ್ ಟೇಸ್ಟ್ ಇದ್ದಾಗ ಮೆಂತ್ಯದ ಕಹಿ ಆಗ್ತದೇ ಇಲ್ಲ. ಸೊ ಆರಾಮಾಗಿ ಎಲ್ಲರೂ ಕೂಡ ಮನೆಯಲ್ಲಿ ನಾವು ಊಟನ ಮಾಡ್ಬೋದು. ಸೊ ನೋಡಿ, ಚೆನ್ನಾಗಿ ಇದನ್ನು ಎಣ್ಣೆಲಿ ನಾವು ಫ್ರೈ ಮಾಡ್ಕೋಬೇಕು. ಸೊ ಇದು ಸೊಪ್ಪೆಲ್ಲ ಮೆತ್ತಗಾಗಬೇಕು, ನಮಗೆ ಎಣ್ಣೆಲಿ ಫ್ರೈ ಆಗಬೇಕು. ಸೊ ಆವಾಗ ನಮಗೆ ಮೆಂತ್ಯ ಬಿರಿಯಾನಿ ಟೇಸ್ಟ್ ಬರೋದು. ನಾನು ಒಂದು 5-6 ಬೆಳ್ಳುಳ್ಳಿ ಹಾಕಿದ್ದೀನಿ ಗಡ್ಡೆ, ಹಾಗೆ 1 ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ನಿಮಗೆ ಜಾಸ್ತಿ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದು, ಹಾಗೆ ರುಚಿನೂ ಕೂಡ ಕೊಡುತ್ತೆ. ಕೆಲವರು ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡಲ್ಲ, ಸೊ ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ನಮ್ಮ ಮೆಣಸಿನ್ಕಾಯಿನ ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ. ಸೊ ನೀವು ಈ ಬಿರಿಯಾನಿ ಮಾಡೋ ಮುಂದೆ ಫಸ್ಟಿಗೆ ಎಣ್ಣೆ ಹಾಕಿದ ತಕ್ಷಣ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿಬಿಟ್ಟು ಆಮೇಲೆ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ನೀವು ಬೇಕಂದರೆ ಇದಕ್ಕೆ ಪುದೀನ ಕೂಡ ಹಾಕ್ಕೋಬಹುದು. ಸೊ ನಾನು ಮೆಂತ್ಯ ಹಾಕಿರೋದ್ರಿಂದ ಪುದೀನ ಹಾಕ್ಕೊಂಡಿಲ್ಲ, ಹೀಗಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ 1 ಹಿಡಿಯಷ್ಟು ಫುಲ್ 1 ಕಟ್ಟು ನಾನು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಇದೇ ರೀತಿ ನಾನು ಏನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಮಾಡಿ ಒಂದ್ಸರಿ ಬಿರಿಯಾನಿ ಮಾಡಿಕೊಂಡು ಸೊ ಟೇಸ್ಟ್ ನೋಡಿ, ಅವಾಗ ಖಂಡಿತವಾಗ್ಲೂ ನೀವೇ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀರ. ಸೊ ನಾರ್ಮಲ್ ನಾವು ಮಾಡೋ ಬಿರಿಯಾನಿಗಿಂತನೂ ಇದು ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ. ನಿಮಗೆ ಮೆಂತ್ಯ ಸೊಪ್ಪು ಎಲ್ಲೂ ಕೂಡ ಕಹಿ ಅಂತ ಅನಿಸಲ್ಲ. ಸಣ್ಣ ಮಕ್ಕಳು ಕೂಡ ಆರಾಮಾಗಿ ಬಿರಿಯಾನಿನ ತಿಂತಾರೆ. ಸೊ ನೋಡಿ,
ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆರಿಸಿ ಅದನ್ನು ಆರಿಸಾದ್ಮೇಲೆ ಒಂದು ಮಿಕ್ಸಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ನಾವು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಾವು ಒಂದು ಕುಕ್ಕರಿಗೆ ಒಂದು 10 ಚಮಚದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಇಲ್ಲಿ 4 ಲೋಟದಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಬಿರಿಯಾನಿಗೆ. ಸೊ 4 ಲೋಟಕ್ಕೆ ನಾನು ಇಲ್ಲಿ 1 ಲೋಟಕ್ಕೆ 2 ರೀತಿ ಎಣ್ಣೆನ ಹಿಡ್ಕೊಂಡಿರ್ತೀನಿ. ಸೊ ಒಂದು ಬಿರಿಯಾನಿ ಅಥವಾ ಪಲಾವ್ ಅಂದಾಗ 1-2 ಎಕ್ಸ್ಟ್ರಾ ನಾವು ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಹೀಗಾಗಿ ಒಂದು 10 ಚಮಚದಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಒಂದು 10 ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉರ್ಬೆಚ್ಚಗಾಗಿದೆ ಅಂದ ತಕ್ಷಣ ನೋಡಿ ಬಡೆ ಸೊಪ್ಪು, ಏಲಕ್ಕಿ, ಕಲ್ಲು, ಚಕ್ರಮೂಗು, ಹಾಗೆ ಲವಂಗ, ಚಕ್ಕೆ ಮತ್ತು ಪಲಾವ್ ಎಲೆ, ಮರಾಠಿ ಮೊಗ್ಗು ಇವೆಷ್ಟು ಸಾಮಗ್ರಿಯನ್ನು ಕೂಡ ನಾವು ಹಾಕಬೇಕು. ಸೊ ಇಲ್ಲಿ ಜೀರಿಗೆನ ಹಾಕ್ಕೊಳಕ್ಕೆ ಹೋಗಬೇಡಿ, ಬಡೆ ಸೊಪ್ಪನ್ನು ಹಾಕ್ಕೊಳ್ಳಿ, ನಿಮಗೆ ಬಿರಿಯಾನಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಒಂದ್ಸರಿ ನೀವು ಇದ್ ರೀತಿ ಮಾಡಿ ಈ ಬಡೆ ಸೊಪ್ಪು ಹಾಕೋದ್ರಿಂದ ಈ ಬಿರಿಯಾನಿ ಟೇಸ್ಟೇ ಬೇರೆ ರೀತಿ ಇರುತ್ತೆ. 100% ಇದೊಂಥರ ಡಿಫ್ರೆಂಟಾಗಿ ನಿಮಗೆ ಟೇಸ್ಟ್ ಕೊಡುತ್ತೆ. ಸೊ ನಾರ್ಮಲ್ ನಾವು ಬಿರಿಯಾನಿಗಿಂತಲೂ ಇದು ಬಡೆ ಸೊಪ್ಪು ಹಾಕಿದಾಗ ಬಿರಿಯಾನಿ ಟೇಸ್ಟೇ ಬೇರೆ ಕೊಡುತ್ತೆ. ಸೊ ಹಾಗೆ ಇಲ್ಲಿ ನಾನು ಒಂದು 4 ದೊಡ್ಡ ಈರುಳ್ಳಿನ ನಾನು ಉದ್ದಕ್ಕೆ ಕಟ್ ಮಾಡಿ ಹೆಚ್ಕೊಂಡು ಇದ್ದೆ. ಸೊ ಅದನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ. ಸೊ ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಕಲರ್ ಆಗಬೇಕು, ಅಲ್ಲಿ ತನಕ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಕೆಲವರು ಜಾಸ್ತಿ ಫ್ರೈ ಮಾಡಲ್ಲ, ಸೊ ಆವಾಗ ಟೇಸ್ಟ್ ಬರಲ್ಲ ಬಿರಿಯಾನಿ. ಸೊ ಚೆನ್ನಾಗಿ ಬಿರಿಯಾನಿ ಟೇಸ್ಟ್ ಬರಬೇಕು ಅಂದರೆ ನಾವು ಈರುಳ್ಳಿನ ಸ್ವಲ್ಪ ಬ್ರೌನ್ ಆಗೋ ತನಕ ಹುರಿಬೇಕು, ಆವಾಗ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಇದನ್ನು ನಾವು ಸ್ವಲ್ಪ ಬ್ರೌನ್ ಆಗೋ ತನಕ ಹುರಿಯೋಣ. ನೋಡಿ ಇವಾಗ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ನಮ್ಗೆ ಈರುಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡಿದ್ದನ್ನು ಇವಾಗ ನೆಕ್ಸ್ಟು ಹಾಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಇದ್ರದ್ದು ಹಸಿ ವಾಸನೆ ಹೋಗಬೇಕು. 1 ನಿಮಿಷ ಸಣ್ಣ ಉರಿಯಲ್ಲಿ ನಾವು ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸೊ ಎಣ್ಣೆ ಎಲ್ಲೂ ಸುಟ್ಟು ಹೋಗಬಾರ್ದು, ಸಣ್ಣ ಉರಿಯಲ್ಲಿ ಫ್ರೈ ಮಾಡಿದ್ರೆ ಎಣ್ಣೆ ಅದೇ ರೀತಿ ಬಿಡ್ತಾ ಹೋಗುತ್ತೆ. ನೋಡಿ ಈ ರೀತಿ ಈರುಳ್ಳಿ ಬ್ರೌನ್ ಆದ ತಕ್ಷಣ ಇದನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಇದನ್ನು ಎಣ್ಣೆಯಲ್ಲೇ ನಾವು ಈ ರೀತಿ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಸೊ 1 ನಿಮಿಷ ಸಾಕು ಸಣ್ಣ ಉರಿಯಲ್ಲೇ ಇದನ್ನ ಫ್ರೈ ಮಾಡಿದರೆ. ಸೊ ಎಣ್ಣೆ ಬಿಡುತ್ತೆ ನಮಗೆ, ಅದು ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋಗ್ಬಿಟ್ಟು ಎಣ್ಣೆ ಸೈಡಿಗೆ ಬರ್ತಾ ಇರುತ್ತೆ, ಅವಾಗ ನಮಗೆ ಹಸಿ ವಾಸನೆ ಹೋಗಿದೆ, ಹಸಿದೆ ಎಲ್ಲ ಹೋಗಿಬಿಟ್ಟು ಈ ರೀತಿ ನೋಡಿ ಎಣ್ಣೆ ಬಿಡ್ತಾ ಇರುತ್ತೆ ಸೈಡಿಗೆಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು 4 ಟೊಮೆಟೊನ ಹಾಕೊತಾ ಇದ್ದೀನಿ. ಸೊ ಟೊಮೆಟೊ ಬಂದುಬಿಟ್ಟು ನಾನು ಮೀಡಿಯಮ್ ಸೈಜಿಂದ 4 ತೊಗೊಂಡಿದ್ದೀನಿ. 4 ಲೋಟಿಗೆ 4 ಟೊಮೆಟೊನಷ್ಟು ತೊಗೊಂಡಿದ್ದೀನಿ. ತುಂಬ ದೊಡ್ಡ ಸೈಜ್ ಇದ್ದರೆ 2 ಹಾಕ್ಕೊಳ್ಳಿ, ತುಂಬ ಸಣ್ಣ ಸೈಜ್ ಇದ್ದರೆ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು ಮೀಡಿಯಮ್ ಸೈಜ್ ಇರೋವಂಥ ಟೊಮೆಟೊನ ತೊಗೊಂಡಿದ್ದೀನಿ. 4 ಟೊಮೆಟೊನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಇದು ಕೂಡ 1 ನಿಮಿಷ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಕೈ ಹಚ್ಕೊಂಡ್ಬಿಡೋಣ. ನೆಕ್ಸ್ಟ್ ಬಂದುಬಿಟ್ಟು ಒಂದೊಂದೇ ನಾವು ಮಸಾಲೆ ಐಟಮ್ನ ಹಾಕ್ತಾ ಹೋಗಬೇಕು. ಸೊ ಯಾಕೆಂದರೆ ಇದು ಕೂಡ 1 ನಿಮಿಷ ನಮಗೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಲ್ವಾ ಟೊಮೊಟೊನು ಕೂಡ. ಸೊ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಈ ರೀತಿ ಫ್ರೈ ಮಾಡ್ತಾ ಹೋಗಿ. ಸೊ ಜೋರಾಗಿ ಇಟ್ಕೊಂಡ್ರೆ ಕೆಳಗಡೆ ಸೀದೋಗುತ್ತೆ, ಆಮೇಲೆ ಸ್ಮೆಲ್ ಬರುತ್ತೆ, ನಮಗೆ ಟೇಸ್ಟ್ ಕೊಡೋಕ್ಕೆ ಬರಲ್ಲ ಬಿರಿಯಾನಿ. ಸೊ ಈ ರೀತಿ 1 ನಿಮಿಷ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ಬಂದುಬಿಟ್ಟು ನಾವು 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು. ಹಾಗೆ ಧನಿಯಾ ಪೌಡ್ರನ್ನ ಹಾಕೋಬೇಕು. ಧನಿಯಾ ಪೌಡ್ರು 1-2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು. ತುಂಬ 2 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕಿ, ಹಾಗೆ 1 ಟೀ ಸ್ಪೂನಷ್ಟು ಗರಂ ಮಸಾಲನ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಮತ್ತೆ ನಾನು ಖಾರನ ಹಾಕ್ತಾಯಿದ್ದೀನಿ. ಸೊ ಮೆಣಸಿನ್ಕಾಯಿ ಸಪ್ಪೆ ಇದೆ ನಮ್ಮದು. ಸೊ ಮೆಣಸಿನ್ಕಾಯಿ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಖಾರನ ಹಾಕ್ತಾಯಿದ್ದೀನಿ, ಅಂದರೆ 4 ಲೋಟಕ್ಕೆ ಅಲ್ವಾ. ಸೊ ಹೀಗಾಗಿ 2 ಟೀ ಸ್ಪೂನಷ್ಟು ನಾನು ಖಾರನ ಹಾಕ್ಕೊತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಸ್ಪರ್ಶ್ ಚಿಕನ್ ಮಸಾಲನ ಹಾಕ್ಕೊತಾ ಇದ್ದೀನಿ. ಸೊ ಚಿಕನ್ ಫ್ರೈ ಪೌಡ್ರು ನೀವು ಯಾವುದಾದ್ರೂ ಹಾಕ್ಕೊಳ್ಳಿ. ನೀವು ಮನೇಲಿ ರೆಗ್ಯುಲರಾಗಿ ಫ್ರೈ ಪ್ಯಾಕೆಟ್ ಯಾವುದು ಯೂಸ್ ಮಾಡ್ತಾ ಇರ್ತೀರಲ್ವ ಅದನ್ನು 1 ಪ್ಯಾಕೆಟ್ 10 ರೂಪಾಯಿದು ಪ್ಯಾಕೆಟ್ ಇದು, 1 ಫುಲ್ ಪ್ಯಾಕೆಟ್ ನಾನು ಹಾಕ್ಕೊತಾ ಇದ್ದೀನಿ. ನೀವು ಯಾವ ಕಂಪ್ನಿದಾದರೂ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಸೊ ಇವೆಲ್ಲನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲವೂ ನಮಗೆ ಎಣ್ಣೆಯಲ್ಲೇ
ಈ ರೀತಿ ಫ್ರೈ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವೀಗ ಫ್ರಿಜ್ಜಿಂದ ತೆಗೆದ್ಬಿಟ್ಟು ಚಿಕನ್ನ ಹಾಕ್ತಾಯಿದ್ದೀನಿ. ಸೊ ಚಿಕನ್ನು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡೋದ್ರಿಂದ ಸಾಫ್ಟಾಗಿ ಬರುತ್ತೆ. ನಮಗೆ ಹಲ್ಲಿಗೆ ಒಂಥರ ರಫ್ ಅಂತ ಅನಿಸಲ್ಲ, ಸಾಫ್ಟಾಗಿ. ಮನೇಲಿ ಯಾರಾದರೂ ವಯಸ್ಸಾದವ್ರು ಇದ್ದರೆ ಅವ್ರಿಗೆ ಹಲ್ಲಿಗೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಗ ತಿನ್ನೋದಕ್ಕೆ ಈಸಿ ಆಗುತ್ತೆ ಇದು. ಹಾಗೆ ರುಚಿನೂ ಕೂಡ ಚೆನ್ನಾಗಿ ಬರುತ್ತೆ. ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ಚಿಕನ್ನ ಒಂದು ಅರ್ಧ ಗಂಟೆ ಇಡಿ ಅಷ್ಟೇ ಸಾಕು. ಸೊ ಇವೆಲ್ಲ ಮಸಾಲೆ ನಾವು ಕಟ್ ಮಾಡೋದು ಎಲ್ಲ ಮಾಡ್ಕೊಳೋ ತನಕ ನಮ್ಗೆ ಅರ್ಧ ಗಂಟೆ ಆಗೋಗಿರುತ್ತೆ. ಸೊ ಇವಾಗ ಚಿಕನನ್ನು ಹಾಕೊಂಡ್ಬಿಟ್ಟು ಮಸಾಲೆ ಎಲ್ಲ ಮಿಕ್ಸ್ ಮಾಡಿದರೆ ಕರೆಕ್ಟಾಗಿ ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲನೂ ಹತ್ತಿರುತ್ತೆ. ಯಾಕಂದರೆ ನಾವು ಚಿಕನಿಗೂ ಕೂಡ ಉಪ್ಪನ್ನ ಹಾಕಿದ್ದೀನಲ್ಲ. ಸೊ ಇಲ್ಲಿ ನಾನು ಮತ್ತೆ ಆಮೇಲೆ ಹಾಕ್ಕೊತೀನಿ, ನೀರು ಹಾಕಿದಾಗ ಹಾಕ್ಕೊತೀನಿ. ಯಾಕಂದರೆ ಸ್ವಲ್ಪ ನಾನು ಏನು ಮೆಂತ್ಯನ ಮಿಕ್ಸಿ ಮಾಡ್ಕೊಂಡಲ್ಲ, ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ದೆ. ಹಾಗೆ ಚಿಕನ್ಗೂ ಕೂಡ ನಾನು ಉಪ್ಪು ಹಾಕಿದ್ದೀನಿ. ಸೊ ಆಮೇಲೆ ನಾನು ನೀರಿಂದು ಇದು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊತೀನಿ. ಸೊ ಉಪ್ಪು ನಿಮಗೆ ರುಚಿಗೆ ತಕ್ಕನಾಗಿ ನೋಡಿ ಹಾಕ್ಕೊಳ್ಳಿ. ಸೊ ಇದು ಒಂದು ನಿಮಿಷ, 1-2 ನಿಮಿಷ ನಾವು ಈ ರೀತಿ ಸ್ವಲ್ಪ ಮುಚ್ಚೋದು ತೆಗೆಯೋದು ಮಾಡಬೇಕು. ಯಾಕೆಂದರೆ ಸಣ್ಣ ಉರಿಲೇ ಇಟ್ಬಿಟ್ಟು ಈ ರೀತಿ ಎಣ್ಣೆ ಬಿಡಬೇಕು. ನೋಡಿ ಈ ಸೈಡಿಗೆ ಎಣ್ಣೆ ಬಿಟ್ಟಿದೆಯಲ್ಲ, ಈ ರೀತಿ ಬಿಡಬೇಕು ಸಣ್ಣ ಉರಿಯಲ್ಲೇ. ಇದು ಕೂಡ ಚಿಕನ್ನ 1-2 ನಿಮಿಷ ನಾವು ಬೇಯಿಸ್ಕೋಬೇಕು. ಸೊ ಅವಾಗ ಏನಾಗುತ್ತೆ ಅಂದರೆ ಇದ್ರ ಚಿಕನ್ ಒಳಗಡೆ ನಾನು ಹೋಲ್ ಮಾಡಿದ್ನಲ್ಲ, ಅದ್ರ ಒಳಗಡೆ ಎಲ್ಲ ಉಪ್ಪು ಖಾರ ಒಳಗಡೆ ಹೋಗೋದಲ್ಲ, ಚಿಕನ್ನು ರುಚಿ ಬರುತ್ತೆ. ಉಪ್ಪು ಖಾರ ಹಿಡಿದಿರುತ್ತೆ, ತಿನ್ನೋದಕ್ಕೂ ಟೇಸ್ಟ್ ಕೊಡುತ್ತೆ ನಮಗೆ. ನೋಡಿ ಈ ರೀತಿ 1 ನಿಮಿಷ 2 ನಿಮಿಷ ಕುಕ್ಕರ್ನ ಮುಚ್ಚಿಬಿಟ್ಟು ಸಣ್ಣ ಊರಲ್ಲಿ ಹಾಗೆ ಸುಮ್ಮನೆ ಜಸ್ಟ್ ಮುಚ್ಚಿಡ್ಬೇಕಷ್ಟೆ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ನಾನು ಮುಚ್ಚಿಡ್ತೀನಿ. ನೋಡಿ ಸೈಡ್ಗೆಲ್ಲ ಎಣ್ಣೆ ಬಿಟ್ಟಿದೆಯಲ್ಲ, ಆ ರೀತಿ ಬಿಡಬೇಕು ನಮಗೆ. ನೋಡಿ ಈ ರೀತಿ ಎಣ್ಣೆ ಬಿಡಬೇಕು. ಸೊ ಆವಾಗ ಚಿಕನ್ ನಮಗೆ ಟೇಸ್ಟ್ ಬರುತ್ತೆ. ಸೊ ಹಾಗೆ ಎಲ್ಲ ಮಸಾಲೆ ಹಾಕಿದ್ದೀವಲ್ಲ, ಎಲ್ಲ ಮಸಾಲೆ ಈ ಚಿಕನ್ಗೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ನೋಡಿ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಸುಮಾರು ಜನ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ. ಸೊ ಎಷ್ಟೋ ಜನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಸೊ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ಪ್ರತಿಯೊಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ತಕ್ಷಣವೇ ನೋಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ವಾಟ್ಸಪ್ ಗ್ರೂಪ್ಗಳಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಅಂಬಿಕಾ ಕ್ರಿಯೇಷನ್ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ಫಾಲೋನ ಮಾಡ್ಬೋದು. ಸೊ ಆಲ್ರೆಡಿ ನಂದು ಯೂಟ್ಯೂಬ್ ಚಾನಲ್ಲು 1,000 ಸಬ್ಸ್ಕ್ರಿಪ್ಷನ್ ಆಗಿದೆ. ಸೊ ಏನು ನನ್ನ 1,000 ಪ್ರೇಕ್ಷಕರು ಇದ್ದೀರಾ. ಸೊ ತುಂಬ ಹೃದಯದ ಧನ್ಯವಾದಗಳು. ನನಗೆ ಇದೇ ರೀತಿ ಪ್ರೋತ್ಸಾಹ ಕೊಡಿ. ಹಾಗೆ ಹೊಸ ಹೊಸ ವಿಡಿಯೋಗಳನ್ನು ನಿಮಗೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಏನಾದರೂ ಕ್ವಶನ್ಸ್ ಅಥವಾ ನಿಮಗೆ ಈ ಥರದ್ದು ವಿಡಿಯೋ ಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ನಾನು ವಿಡಿಯೋನ ಮಾಡ್ತೀನಿ. ಸೊ ನೋಡಿ ನಾನು ಇಲ್ಲಿ 4 ಲೋಟಕ್ಕೆ 8 ಲೋಟದಷ್ಟು ನಾನು ಮೆಜರ್ಮೆಂಟ್ ಇಟ್ಕೊಂಡು ನೀರನ್ನ ಹಾಕಿದ್ದೀನಿ. ಸೊ ನೀರು ಬಿಸಿ ಆಗೋ ತನಕ ಅಕ್ಕಿನ ಹಾಕಿಲ್ಲ ನಾನು, ಯಾಕೆಂದರೆ ನಮಗೆ ಉಪ್ಪು ಕರೆಕ್ಟಾಗಿ ಗೊತ್ತಾಗಬೇಕಲ್ವ. ಹೀಗಾಗಿ ನಾನು ಸ್ವಲ್ಪ ನೀರು ಕುದಿಯೋಕ್ಕೆ ಬರೋ ತನಕ ನಾನು ಅಕ್ಕಿನ ಹಾಕಿಲ್ಲ. ನೋಡಿ ಇವಾಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಇವಾಗ ನಾನು ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ. ಸ್ವಲ್ಪ ನಾನು ಇದರಲ್ಲಿ ಬಾಸುಮತಿ ಅಕ್ಕಿ ಮತ್ತು ನಾರ್ಮಲ್ ಅಕ್ಕಿ 2 ಮಿಕ್ಸ್ ಮಾಡಿದ್ದೀನಿ. ಸೊ ನೀವು ಯಾವುದು ಅಕ್ಕಿ ಮನೆಗೆ ಯೂಸ್ ಮಾಡ್ತೀರೋ ಅದನ್ನೇ ಮಾಡ್ಕೊಳ್ಳಿ. ಸೊ ನಾನು 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಕ್ಕಿನ. 2 ಲೋಟ ಬಾಸುಮತಿ, 2 ಲೋಟ ನಾರ್ಮಲ್ ಅಕ್ಕಿನ ಯೂಸ್ ಮಾಡಿದ್ದೀನಿ. ಸೊ 4 ಲೋಟಕ್ಕೆ ನಾನು 8 ಲೋಟದಷ್ಟು ನೀರನ್ನ ಹಾಕಿದ್ದೀನಿ. ಯಾಕೆಂದರೆ ನಮ್ಮ ಮನೆಯಲ್ಲಿ ಜಾಸ್ತಿ ನಾವು ಉದುರೋಗಿ ಮಾಡಿದರೆ ಯಾರು ತಿನ್ನಲ್ಲ. ಹೀಗಾಗಿ ನಮಗೆ ಸ್ವಲ್ಪ ಮೆತ್ತಗೆ ಇರಬೇಕು ಅಂತಂದ್ಬಿಟ್ಟು ನಾವು ಸಮ ಮಾಡ್ಕೊತೀವಿ. ಯಾಕೆಂದರೆ ಅನ್ನ ಚೆನ್ನಾಗಿ ಅಳಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹೀಗಾಗಿ 4 ಲೋಟಕ್ಕೆ ನಾನು 8 ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಎಲ್ಲ ಚಿಕನಿಗೆ ಹಾಕಿದ್ದೆ, ಹಾಗೆ ಸಪ್ಪಿಗೆ ಹಾಕಿದ್ನಲ್ಲ. ಹೀಗಾಗಿ ಲಾಸ್ಟಿಗೆ ಉಪ್ಪನ್ನ ನೋಡ್ಕೊಂಬಿಟ್ಟು ಟೇಸ್ಟ್ ನೋಡಿಕೊಂಡು ನೀವು ಉಪ್ಪನ್ನ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಕುಕ್ಕರ್ ಮುಚ್ಚಿಬಿಟ್ಟು ಸೀಟಿ ಹೊಡಿಸಿ. ಬರೀ 1 ಸೀಟಿ ಆದರೆ ಸಾಕು ನಮಗೆ. ನೋಡಿ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಈಗ ಕುಕ್ಕರ್ನ ಮುಚ್ಚಿಬಿಟ್ಟು 1 ಸೀಟಿ ಮಾಡ್ಕೊಂಬಿಟ್ಟು ಅನ್ನ. ಸೊ ಇಲ್ಲಿಗೆ ನಮ್ಮದು ಮೆಂತ್ಯ ಬಿರಿಯಾನಿ ಪೂರ್ತಿ ರೆಡಿಯಾಗಿದೆ. ಇವಾಗ ಸೀಟಿ ಹೊಡೆಸ್ಬಿಟ್ಟು ನಾವು ಟೇಸ್ಟ್ ಮಾಡೋಣ. ಸೊ ಮನೆಯಲ್ಲಿ ಇವಾಗ ರಜೆ ಇರೋದ್ರಿಂದ ಊರಿಂದೆಲ್ಲ ಹುಡುಗರು ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ. ಸೊ ಕುಕ್ಕರಲ್ಲಿ ಹೀಗಾಗಿ
ನೋಡಿ ಒಂದು ಸಿಟಿಗೆ ನಾನು ಆಫ್ ಮಾಡಿಬಿಟ್ಟು ಕುಕ್ಕರ್ನ ಓಪನ್ ಮಾಡ್ತಾಯಿದ್ದೀನಿ. ಹೇಳಿದ್ರೆ ನಾವು ಇಲ್ಲಿ ತುಂಬ ಉದುರಾಗಿ ಮಾಡಲ್ಲ ಬಿರಿಯಾನಿನ. ಸೊ ಹೀಗಾಗಿ ಮೆತ್ತಗಿರಬೇಕು ಅಂದ್ಬಿಟ್ಟು ಕರೆಕ್ಟಾಗಿ ಸಮ ಮಾಡ್ಕೊಂಡಿರ್ತೀವಿ. ಸೊ ಈ ರೀತಿ ಎಲ್ಲ ಮೇಲ್ಗಡೆ ಮೆತ್ತಗಿರುತ್ತೆ. ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಕೆಳಗಡೆ ಮೇಲ್ಗಡೆ ಮಾಡಿಕೊಂಡು ಇದನ್ನು ಸ್ವಲ್ಪ ಒಂದು ಅರ್ಧ ಗಂಟೆ ಆರೋಕ್ಬಿಟ್ರೆ ಫುಲ್ಲು ಉದುರಾಗುತ್ತೆ. ಯಾಕೆಂದರೆ ಬಿಸಿ ಇರುತ್ತಲ್ವ, ನಮಗೆ ಮೆತ್ತಗೆ ಅಂತ ಅನಿಸುತ್ತೆ ಇದು. ಸೊ ಇವಾಗ ಜಸ್ಟು ಸೀಟಿ ಹೊಡೆದ ತಕ್ಷಣವೇ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷಕ್ಕೆ ನಾವು ಓಪನ್ ಮಾಡಿದ್ದೀವಿ. ಸೊ ಇದೊಂದು ಸ್ವಲ್ಪ ಒಂದು 15-20 ನಿಮಿಷ ಆರಿದರೆ ನಮಗೆ ಉದುರಾಗಿ ಬಂದಿರುತ್ತೆ. ಸೊ ಈ ಒಂದು ಸಾರಿ ಈ ಬಿರಿಯಾನಿ ಮೆಂತ್ಯ ಬಿರಿಯಾನಿನ ನೀವು ಮಾಡಿ ಟೇಸ್ಟ್ ಮಾಡಿಬಿಟ್ಟು ನನಗೆ ಹೇಳಿ. ಖಂಡಿತವಾಗ್ಲೂ ಎಲ್ಲರೂ ವಾವ್ ಅಂತ ಅಂತೀರ, ಅಷ್ಟು ಸೂಪರಾಗಿರುತ್ತೆ. ಇದ್ರ ಜೊತೆಗೆ ಏನು ನೆಂಚ್ಕೊಳಕ್ಕೂ ಕೂಡ ಬೇಕಾಗಿಲ್ಲ. ನಮಗೆ ಮೊಸರು ಬಜ್ಜಿ ಆಗಿರ್ಬೋದು ಅಥವಾ ಸೈಡ್ಗೆ ನಮಗೆ ಚಿಕನಿಂದು ಗ್ರೇವಿ ಬೇಕು ಅಂತಲೂ ಅನಿಸಲ್ಲ. ಸೊ ಅಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ. ಹಾಗೇ ತಿನ್ಬೋದು ನಾವು ಈ ಒಂದು ಬಿರಿಯಾನಿನ. ಸೊ ಈ ಒಂದು ಬಿರಿಯಾನಿನ ಮಾಡಿಬಿಟ್ಟು ಟೇಸ್ಟ್ ಮಾಡಿ ಸೊ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಸೊ 1000 ಸಬ್ಸ್ಕ್ರಿಪ್ಷನ್ ಆಗಿರೋದ್ರಿಂದ ನನ್ನ ಸಬ್ಸ್ಕ್ರೈಬ್ ಆದಂಥ ಎಲ್ಲ ವೀಕ್ಷಕರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನಗೆ ಇದೇ ರೀತಿ ಪ್ರೋತ್ಸಾಹ ಕೊಡಿ, ಹಾಗೆ ನಿಮ್ಮ ಬೆಂಬಲ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.